ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಅವರ್ ಚಾನಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಪುದೀನ ಎಲೆಗಳ ಕೆಲವೊಂದು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಬಹುದು. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿದೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಪುದೀನವನ್ನ ಬರೀ ಅಡುಗೆಗೋಸ್ಕರ ಬಳಸೋದಿಲ್ಲ. ಆಯುರ್ವೇದದಲ್ಲಿ ಇದನ್ನ ಔಷಧಿ ರೂಪದಲ್ಲೂ ಬಳಸ್ತಾರೆ. ಇದರಲ್ಲಿರುವ ಮೆಡಿಸಿನಲ್ ಪ್ರಾಪರ್ಟೀಸ್ ಹಲವಾರು ಕಾಯಿಲೆಗಳಿಗೆ ರಾಮಬಾಣವಾಗಿದೆ. ಪುದೀನದಲ್ಲಿರುವ ನ್ಯೂಟ್ರಿಷನಲ್ ಪ್ರಾಪರ್ಟೀಸ್ ಗಳ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಬಿ, ಐರನ್, ಫಾಸ್ಫರಸ್, ಕ್ಯಾಲ್ಸಿಯಂ ಈ ರೀತಿಯ ವಿಟಮಿನ್ಸ್ ಗಳು ಮತ್ತು ಮಿನರಲ್ಸ್ ಗಳನ್ನ ಹೆಚ್ಚಾಗಿ ನೋಡಬಹುದು. ಈ ಪುದೀನವನ್ನ ಸಾಕಷ್ಟು ಹೋಮ್ ರೆಮಿಡೀಸ್ ಗಳಲ್ಲಿ ಬಳಸ್ತಾರೆ. ಅಷ್ಟೇ ಅಲ್ಲ, ಇದನ್ನ ಸೌಂದರ್ಯ ವರ್ಧಕ ಕೂಡ ಅಂತ ಹೇಳ್ತಾರೆ. ಬನ್ನಿ ನೋಡೋಣ ಈ ಪುದೀನ ಎಲೆಗಳ ಹೆಲ್ತ್ ಬೆನಿಫಿಟ್ಸ್ ಗಳು ಯಾವ್ದೆಲ್ಲ ಇದೆ ಅಂತ. ಪುದೀನವನ್ನ ನಾವು ಆಗಾಗ ಸೇವಿಸ್ತಾ ಇದ್ರೆ ನಮ್ಮ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಗುಣ ಆಗುತ್ತೆ. ಅದರಲ್ಲೂ ಆಸಿಡಿಟಿ, ಗ್ಯಾಸ್ಟ್ರಿಕ್, ಸ್ಟಮಕ್ ಅಲ್ಸರ್, ಇಂಡೈಜೆಷನ್ ಪ್ರಾಬ್ಲಮ್ ಈ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ರೀಸಾಲ್ವ್ ಮಾಡ್ಲಿಕ್ಕೆ ಪುದೀನ ಹೆಲ್ಪ್ಫುಲ್ ಆಗಿದೆ. ಹಾಗೆ ಪುದೀನವನ್ನ ಆಂಟಿ ಕ್ಯಾನ್ಸರ್ ಏಜೆಂಟ್ ಅಂತ ಕೂಡ ಹೇಳ್ತಾರೆ. ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಜೀವಕೋಶಗಳು ಬೆಳೆಯದಂತೆ ನೋಡ್ಕೊಳ್ಳುತ್ತೆ. ಹಾಗೆ ನಮ್ಮ ಹಲ್ಲಿನ ಆರೋಗ್ಯವನ್ನ ಕಾಪಾಡ್ಲಿಕ್ಕೂ ಈ ಪುದೀನ ಹೆಲ್ಪ್ಫುಲ್ ಆಗಿದೆ. ಬಾಯಲ್ಲಿ ಬರುವ ದುರ್ಗಂಧವನ್ನ ಸಹ ಕಡಿಮೆ ಮಾಡುತ್ತೆ. ಬಾಯಲ್ಲಿ ತುಂಬಾ ಕೆಟ್ಟ ಸ್ಮೆಲ್ ಬರುವಾಗ ಅಥವಾ ಕೆಲವೊಂದು ಆಹಾರಗಳನ್ನ ತಿಂದಾಗ ಬಾಯಲ್ಲಿ ಸ್ಮೆಲ್ ಬರುತ್ತೆ. ಈ ಪುದೀನ ಎಲೆಗಳನ್ನ ಹಾಗೆ ತಿಂದ್ರೆ ಬಾಯಲ್ಲಿ ಬರುವ ದುರ್ಗಂಧ ಕಡಿಮೆ ಆಗುತ್ತೆ. ಪುದೀನ ಒಂದು ತಂಪು ಆಹಾರವಾಗಿದ್ದು ಇದು ನಮ್ಮ ದೇಹವನ್ನ ಕೂಲ್ ಆಗಿ ಇಡುತ್ತೆ. ನಮ್ಮ ದೇಹದಲ್ಲಿರುವ ಪಿತ್ತ ಅಂಶವನ್ನ ಕಡಿಮೆ ಮಾಡಿ ನಮ್ಮ ದೇಹವನ್ನ ತಂಪಾಗಿಡ್ಲಿಕ್ಕೆ ಈ ಪುದೀನ ಹೆಲ್ಪ್ಫುಲ್ ಆಗಿದೆ. ಸಮರ್ ಡೇಸ್ ಅಲ್ಲಿ ಅಥವಾ ಬೇಸಿಗೆಗಾಲದಲ್ಲಿ ಪುದೀನದ ಬಳಕೆ ಹೆಚ್ಚು ಮಾಡೋದು ಒಳ್ಳೆಯದು. ಹಾಗೆ ಪುದೀನ ಒಂದು ನ್ಯಾಚುರಲ್ ಆಂಟಿಬಯೋಟಿಕ್ ತರ ಕೆಲಸ ಮಾಡುತ್ತೆ. ಅದರಲ್ಲೂ ನಮಗೆ ಶೀತ, ಕೆಮ್ಮು, ಜ್ವರ ಆದಾಗ ಪುದೀನದ ಟೀ ಅನ್ನ ಮಾಡಿ ಕುಡಿದ್ರೆ ಆ ಶೀತ, ಕೆಮ್ಮು, ಜ್ವರ ಬೇಗ ಕಡಿಮೆ ಆಗುತ್ತೆ. ಕೆಲವೊಮ್ಮೆ ಒಣ ಕೆಮ್ಮು ಅಥವಾ ಊಫಿಂಗ್ ಕಾಫ್ ಇದ್ದಾಗ ಈ ಪುದೀನದ ಎಲೆಗಳ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ರಸ ಮತ್ತು ಅರ್ಧ ಟೇಬಲ್ ಸ್ಪೂನ್ ನಿಂಬೆ ಹಣ್ಣಿನ ರಸ ಸೇರಿಸಿ ತಿನ್ನಿ. ಇದರಿಂದ ಊಫಿಂಗ್ ಕಾಫ್ ಅಥವಾ ಡ್ರೈ ಕಾಫ್ ಬೇಗ ಕಡಿಮೆ ಆಗುತ್ತೆ. ಹಾಗೆ ಕೆಮ್ಮು, ಶೀತ, ಜ್ವರ ಇದ್ದಾಗ ಈ ಪುದೀನದ ಎಲೆಗಳ ಸ್ಟೀಮ್ ತಗೊಂಡ್ರು ಸಹ ಬೇಗ ವಾಸಿ ಆಗುತ್ತೆ. ಪುದೀನದ ಎಲೆಗಳನ್ನ ನಾವು ತಿಂತಾ ಇದ್ರೆ ಇದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇದರಿಂದ ಕೆಲವೊಂದು ಇನ್ಫೆಕ್ಷನ್ಸ್ ಅಥವಾ ಬ್ಯಾಕ್ಟೀರಿಯಾಸ್ ಗಳಿಂದ ನಮ್ಮನ್ನ ರಕ್ಷಿಸುತ್ತೆ. ಪುದೀನದಲ್ಲಿ ಹೆಚ್ಚು ಆಂಟಿ ಆಕ್ಸಿಡೆಂಟ್ಸ್ ಗಳಿರೋದ್ರಿಂದ ಇದು ನಮ್ಮ ಸ್ಕಿನ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಅದರಲ್ಲೂ ಯಾರಿಗೆ ತುಂಬಾ ಆಕ್ನೆ ಅಥವಾ ಪಿಂಪಲ್ಸ್ ಗಳು ಹೆಚ್ಚಿದೆಯೋ ಅವರು ತಮ್ಮ ಡಯಟ್ ಅಲ್ಲಿ ಪುದೀನವನ್ನ ಆಡ್ ಮಾಡ್ಕೊಳ್ಳಿ. ಇದರ ಸೇವನೆಯಿಂದ ದಿನ ಹೋದಂತೆ ಆ ಪಿಂಪಲ್ಸ್ ಗಳು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ರಕ್ತವನ್ನ ಶುದ್ಧೀಕರಿಸುವ ಗುಣ ಈ ಪುದೀನದಲ್ಲಿದೆ. ಹಾಗೆ ನಮಗೆ ಏನಾದ್ರೂ ಫುಡ್ ಅಲರ್ಜಿ ಆದಾಗ ಅಥವಾ ಸ್ಕಿನ್ ಅಲ್ಲಿ ಏನಾದ್ರೂ ರ್ಯಾಶಸ್ ಗಳು ಕಾಣಿಸ್ಕೊಂಡಾಗ ಆ ಟೈಮ್ ಅಲ್ಲೂ ಸಹ ಪುದೀನದ ಟೀ ಮಾಡಿ ಕುಡಿಬಹುದು. ಇದರಿಂದ ನಮ್ಮ ಬ್ಲಡ್ ಪ್ಯೂರಿಫೈ ಆಗಿ ಆ ಸ್ಕಿನ್ ಪ್ರಾಬ್ಲಮ್ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನ ಹೊರಹಾಕಿ ನಮ್ಮ ದೇಹವನ್ನ ಶುದ್ಧೀಕರಿಸುತ್ತೆ. ಹಾಗೆ ಸ್ಕಿನ್ ಅಲ್ಲಿ ತುಂಬಾ ಈಚಿಂಗ್ ಅಥವಾ ತುರಿಕೆ ಅಥವಾ ಉರಿ ಕಾಣಿಸ್ಕೊಂಡಾಗ್ಲೂ ಈ ಪುದೀನ ಎಲೆಗಳ ಪೇಸ್ಟ್ ಮಾಡಿ ಹಚ್ಚಿ. ಇದರಿಂದ ಸ್ಕಿನ್ ಅಲ್ಲಿ ಆಗುವ ಉರಿ ಮತ್ತು ತುರಿಕೆ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಅಸ್ತಮಾ ಕಾಯಿಲೆ ಇರೋರಿಗಂತೂ ಪುದೀನ ಒಂದು ರಾಮಬಾಣ ಅಂತ ಹೇಳ್ಬಹುದು. ಪುದೀನವನ್ನ ಆದಷ್ಟು ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಇದರಿಂದ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಅಥವಾ ಡಿಸೀಸ್ ಏನಿದೆ ಅವೆಲ್ಲ ಆದಷ್ಟು ಬೇಗ ಗುಣ ಆಗುತ್ತೆ. ಇನ್ನು ಮೈಗ್ರೇನ್ ಅಥವಾ ಅರ್ಧ ತಲೆನೋವು ಮತ್ತು ತಲೆನೋವಿನ ಸಮಸ್ಯೆ ಇರೋರು ಪುದೀನದ ಟೀ ಮಾಡಿ ಕುಡಿದ್ರೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಮೈಗ್ರೇನ್ ಇರೋರಂತೂ ಪುದೀನವನ್ನ ಆದಷ್ಟು ಹೆಚ್ಚಾಗಿ ಬಳಸಿ. ಹಾಗೆ ವಾಮಿಟ್ ಆದಾಗ ಅಥವಾ ವಾಕರಿಕೆ ಕಾಣಿಸ್ಕೊಂಡಾಗ್ಲೂ ಸಹ ಈ ಪುದೀನದ ಎಲೆಗಳನ್ನ ಯೂಸ್ ಮಾಡಬಹುದು. ಅದರಲ್ಲೂ ಗರ್ಭಿಣಿ ಮಹಿಳೆಯರು ಈ ಪುದೀನವನ್ನ ಆರಾಮ್ಸೆ ಬಳಸಬಹುದು. ಇದರಿಂದ ಆಗುವಂತಹ ವಾಕರಿಕೆ ಅಥವಾ ವಾಂತಿ ನಿಲ್ಲುತ್ತೆ. ಹಾಗೆ ಈ ಪುದೀನವನ್ನ ಕಾಲರ ರೋಗ ಬಂದಾಗ್ಲೂ ಸಹ ಉಪಯೋಗಿಸಬಹುದು. ಇನ್ನು ಕೆಲವರಿಗೆ ತುಂಬಾ ಬಿಕ್ಕಳಿಕೆ ಬರ್ತಾ ಇರುತ್ತೆ. ಆ ಬಿಕ್ಕಳಿಕೆಯನ್ನ ಸ್ಟಾಪ್ ಮಾಡುವ ಗುಣ ಈ ಪುದೀನದಲ್ಲಿದೆ. ಪುದೀನದ ಎಲೆಗಳನ್ನ ಹಸಿಯಾಗಿ ಜಗಿತಾ ತಿಂತಾ ಇರಿ. ಇದರಿಂದ ಬಿಕ್ಕಳಿಕೆ ನಿಲ್ಲುತ್ತೆ. ಹಾಗೆ ಈ ಪುದೀನದ ವಿಶೇಷ ಗುಣ ಏನಂದ್ರೆ ಇದೊಂದು ಆಂಟಿ ಡಿಪ್ರೆಷನ್ ತರ ಕೆಲಸ ಮಾಡುತ್ತೆ. ಯಾರು ಯಾವಾಗ್ಲೂ ಬೇಜಾರು ಮನಸ್ಥಿತಿಯಲ್ಲಿ ಇರ್ತಾರೋ ಅವರಂತೂ ಪುದೀನವನ್ನ ದಿನ ತಿನ್ನೋದೇ ಒಳ್ಳೇದು. ಯಾಕಂದ್ರೆ ಇದು ಆಂಟಿ ಡಿಪ್ರೆಷನ್ ತರ ಕೆಲಸ ಮಾಡುತ್ತೆ. ನಮ್ಮಲ್ಲಿರುವಂತಹ ಖಿನ್ನತೆಯನ್ನ ದೂರ ಮಾಡಿ ನಮ್ಮಲ್ಲಿ ಉಲ್ಲಾಸ, ಉತ್ಸಾಹವನ್ನ ತುಂಬುತ್ತೆ. ಹಾಗೆ ನಮ್ಮ ಮೆದುಳಿನ ಆರೋಗ್ಯಕ್ಕೆ ಮತ್ತು ನರಮಂಡಲ ಆರೋಗ್ಯಕ್ಕೆ ಈ ಪುದೀನ ಯೂಸ್ಫುಲ್ ಆಗಿದೆ. ಇನ್ನು ಈ ಪುದೀನದಲ್ಲಿ ಆಂಟಿ ಆಂಡ್ರೋಜನ್ ಪ್ರಾಪರ್ಟೀಸ್ ಕೂಡ ಇದೆ. ಈಗಾಗಲೇ ನಿಮಗೆ ಗೊತ್ತಿದೆ, ಹುಡುಗಿಯರಲ್ಲಿ ಎರಡು ರೀತಿಯ ಹಾರ್ಮೋನ್ಸ್ ಗಳಿರುತ್ತೆ. ಒಂದು ಆಂಡ್ರೋಜನ್ ಮತ್ತೊಂದು ಈಸ್ಟ್ರೋಜನ್. ಯಾವಾಗ ಆಂಡ್ರೋಜನ್ ಹಾರ್ಮೋನ್ಸ್ ಹೆಚ್ಚಾಗಿ ರಿಲೀಸ್ ಆಗುತ್ತೋ
ಆಗ PCOD ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಗಳು ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಅದರಲ್ಲೂ ಹುಡುಗಿಯರಲ್ಲಿ ಆಂಡ್ರೋಜನ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರ್ಬೇಕು. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ಆರೋಗ್ಯಕರವಾಗಿ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಪುದೀನ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಪುದೀನವನ್ನ ಆಂಟಿ ಆಂಡ್ರೋಜನ್ ಅಂತ ಹೇಳಿದ್ದಾರೆ. ಪುದೀನವನ್ನ ನಾವು ಆಗಾಗ ನಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಂತಾ ಇದ್ರೆ ಇದು ನಮ್ಮಲ್ಲಿ ಹಾರ್ಮೋನ್ಸ್ ಗಳನ್ನ ಬ್ಯಾಲೆನ್ಸ್ ನಲ್ಲಿ ಇಡುತ್ತೆ. ಒಂದು ಆರೋಗ್ಯಕರ ಪೀರಿಯಡ್ಸ್ ಗೆ ಹೆಲ್ಪ್ಫುಲ್ ಆಗಿದೆ. ಇದಿಷ್ಟು ಪುದೀನದ ಕೆಲವೊಂದು ಹೆಲ್ತ್ ಬೆನಿಫಿಟ್ಸ್ ಗಳು. ಪುದೀನವನ್ನ ನೀವು ಚಟ್ನಿ ಮಾಡಿ ತಿನ್ನಬಹುದು ಅಥವಾ ಹಸಿಯಾಗಿ ಜಗಿದು ತಿನ್ನಬಹುದು ಅಥವಾ ಇದರ ಟೀ ಮಾಡಿ ಸಹ ಕುಡಿಬಹುದು. ಒಟ್ಟಾರೆಯಾಗಿ ಪುದೀನವನ್ನ ನಿಮ್ಮ ಡಯಟ್ ಅಲ್ಲಿ ಆಗಾಗ ಆಡ್ ಮಾಡ್ಕೊಂತಾ ಇರಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರಬಹುದು. ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವಿನ್ನೂ ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಲೈಕ್ ಮಾಡಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗೆ ಹೆಲ್ಪ್ಫುಲ್ ಫಾರ್ ಎವರ್ ಫ್ಯಾಮಿಲಿಯ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗಿದೆ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮುಖಾಂತರ ನೀವು ಜಾಯಿನ್ ಆಗಬಹುದು. ದಟ್ಸ್ ಇಟ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.